ಎಲ್ಲರಿಗೂ ನಮಸ್ಕಾರ. ಡ್ರೀಮ್ ಡೀಲ್ ಗ್ರೂಪಿಂದ ಸೀಸನ್ 3TC ಡೈರೆಕ್ಟರ್ ರಾಮಚಂದ್ರ ಮದ್ಗಿರಿಯಿಂದ ನಾನು ಬಿಲಾಂಗ್ ಆಗ್ತಾ ಇದ್ದೀನಿ. ನಮ್ಮ ಭರತ್ ಸರು, ಕೋ ಡೈರೆಕ್ಟರು ಜಗದೀಶ್ ಸರ್ ಮತ್ತು ಅನುಷಾ ಮೇಡಮ್ ಅವ್ರಿಗೆ ಒಂದು ಕಾರ್ಡ್ ಹಾಕ್ಸಿದ್ರು. ಸೀಸನ್ 2Dಯಲ್ಲಿ ಆ ಒಂದು ಸೀಸನಲ್ಲಿ ಈಗ ಅವರು ಒಂದು ಪ್ರತಿ ತಿಂಗಳು ಒಂದು 1000 ರೂಪಾಯಿ ಸೇವಿಂಗ್ಸ್ ಮಾಡ್ತಾಯಿದ್ರು. ಆ ಒಂದು 1000 ರೂಪಾಯಿ ಸೇವಿಂಗ್ಸ್ ಮಾಡೋದ್ರಿಂದ ಅವರಿಗೆ ಒಂದು ಫ್ರಿಡ್ಜ್ ಬಂದಿದೆ ಅವ್ರ ಮನೆಗೆ. ಇದೇ ಥರ ನೀವು ಪ್ರತಿಯೊಬ್ಬರು ಒಂದು 1000 ರೂಪಾಯಿ ಸೇವಿಂಗ್ಸ್ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಗಿವ್ ಅವೇ ಅಂತ ಮಾಡ್ತೀವಿ. ನಿಮಗೆ ಈಗ ನಿಮ್ಮ ಕನಸನ್ನ ಏನೆಲ್ಲ ನನಸು ಮಾಡ್ಕೋಬೋದು, ಅದ್ರ ಜೊತೆಗೆ ನೀವೇನು ಸೇವಿಂಗ್ಸ್ ಮಾಡ್ತೀರಾ ನಿಮ್ಮ ಮನೆಗೂ ಸಹ ಒಂದು ಐಟಮ್ನ ತಗೋಬೋದು. ನಮ್ಮ ಗಿವ್ ಅವೇಲಿ ಬಂದುಬಿಟ್ಟು ಕಾರು, ಬೈಕು, ನೆಕ್ಲೆಸು, ಮನೆ, ಸೈಟು ಮತ್ತು 50 ಗೋಲ್ಡ್ ರಿಂಗು, 50 ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ನೀವು ಯಾರೆಲ್ಲ ಪ್ರತಿ ತಿಂಗಳು ಒಂದು 1000 ರೂಪಾಯಿ ಸೇವಿಂಗ್ಸ್ ಮಾಡ್ಕೊತೀರಾ, ನಿಮಗೆ ಒಂದು ಸೇವಿಂಗ್ಸ್ ಮಾಡಿರೋಂಥ ಇದಕ್ಕೆ ನಮ್ಮ ಗೃಹ ಉಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಿಕಲ್ ಐಟಮ್ಸು, ಫರ್ನಿಚರ್ಸ್ ಐಟಮ್ಸು ಮತ್ತು ನಮ್ಮದೇ ಡ್ರೀಮ್ ಡೀಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದೆ, ಮತ್ತು ನಮ್ಮದೇ ಡ್ರೀಮ್ ಡೀಲ್ ಮೊಬೈಲ್ ಇದೆ, ಮತ್ತು ನಮ್ಮದೇ ಡ್ರೀಮ್ ಡೀಲ್ ಈಗೇನು ಹೊಸದಾಗಿ ಇವಾಗ ಚಿಲ್ಡ್ರನ್ ಕಿಡ್ಸು ಮತ್ತು ವುಮೆನ್ಸ್ ಕಿಡ್ಸು, ಅದೇ ಥರ ಮೆನ್ಸ್ ಕಿಡ್ಸು ಸಹ ಈಗ ಹೊಸದಾಗಿ ಬರ್ತಾ ಇದೆ. ಪ್ರತಿಯೊಬ್ಬರು ಒಂದು 1000 ರೂಪಾಯಿ ಸೇವಿಂಗ್ಸ್ ಮಾಡಿ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ. ಅದೇ ಥರ ಈಗ ನಮ್ಮ ಜಗದೀಶ್ ಸರ್ ಅವರು ಒಂದು 1000 ರೂಪಾಯಿ ಕಟ್ಟಿದ್ರೆ ಅವರ ಅನಿಸಿಕೆನ ಕೇಳೋಣ. ಸರ್, ನಿಮ್ಮ ಅನಿಸಿಕೆ ಏನು ಸರ್? ಒಂದು 1000 ರೂಪಾಯಿ ಕಟ್ಟಿರೋದ್ರಿಂದ ನಮಗೆ ಒಂದು 1000 ರೂಪಾಯಿ ಕಟ್ಟಿರೋದ್ರಿಂದ ನಮಗೆ ಮನೆಗೆ ಏನು ಬೇಕಂದರೆ ಅಷ್ಟು ತಗೊಂಡಿದ್ವಿ. ಒಂದೇ ಸಲ ಕಟ್ಟೋಕ್ಕಾಗಿಲ್ಲ ಅಂತಂದರೆ ತಿಂಗಳ ಒಂದೊಂದು 1000 ರೂಪಾಯಿ ಸೇವ್ ಮಾಡಿಸಿ ಬಡವ್ರಿಗೆ ಅನುಕೂಲ ಆಗುತ್ತೆ. ಇದೇ ಥರ ಎಲ್ಲರೂ ತಗೊಂಡಿದ್ವಿ. 1000 ರೂಪಾಯಿ ಬಡವ್ರಿಗೆ ಯಾರು ತಗೊಳಕ್ಕಾಗಲ್ಲ, ಒಂದೇ ಸಲ ಏನು ಇನ್ನೊಂದು 1000 ರೂಪಾಯಿ ಕಟ್ಬಿಟ್ಟು ತಗೋಬೋದು, ನಂಬಿಕೆ ಇಡ್ಬೋದು ಕಂಪ್ನಿ ಮೇಲೆ ಅಂತ. ಸರ್, ಸರ್ ಏನು ಹೇಳ್ತಿದ್ದಾರೆ ಅಂದರೆ, ಯಾರೇ ಒಂದು 1000 ರೂಪಾಯಿ ಸೇವಿಂಗ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಥರ ಮೋಸ ಆಗಲಿ ಇನ್ನೊಂದು ಮತ್ತೊಂದು ಆಗೋದಿಲ್ಲ. ನೀವು ಒಂದು ಸೇವಿಂಗ್ಸ್ ಮಾಡಿರೋಂಥ ಅಮೌಂಟಿಗೆ ಈಗ ನಿಮಗೆ ಏನು ಇಷ್ಟ ಆಗುತ್ತೋ, ನಿಮಗೆ ಏನು ಇಷ್ಟ ಆಗುತ್ತೋ ಆ ವಸ್ತುವನ್ನು ತಗೋಬೋದು. ಈಗ ಸರ್ಗೆ ಒಂದು ಫ್ರಿಡ್ಜ್ ಬೇಕಾಯಿತು, ಮನೆಗೆ ಫ್ರಿಡ್ಜ್ ತಗೊಂಡ್ರೆ. ಅದೇ ಥರ ಈಗ ನಮ್ಮ ಚೆನ್ನಹಳ್ಳಿ ಗ್ರಾಮದಲ್ಲಿ ಈಗ ಪ್ರೌಢಶಾಲೆ ಇದರಲ್ಲಿ ವರ್ಕಾಗಿ SD ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅನುಷಾ ಮೇಡಮ್. ಅವರ ಅನಿಸಿಕೆಯನ್ನು ಕೇಳೋಣ. ಮೇಡಮ್ ನಮಸ್ತೆ. ಮೇಡಮ್, ಒಂದು 1000 ರೂಪಾಯಿ ಕಟ್ಕೊಂಡು ಹೋಗ್ತಾ ಇದ್ದಾರೆ, ನಿಮ್ಮ ಅನಿಸಿಕೆ ಏನು ಮೇಡಮ್? ಒಳ್ಳೇದು ಕಟ್ಟೋದ್ರಿಂದ ಅಂತ. ಪ್ರತಿ ತಿಂಗಳು 1000 ರೂಪಾಯಿ ಕಟ್ಟೋದ್ರಿಂದ ಪ್ರತಿಯೊಬ್ಬ ಗ್ರಾಹಕರಿಗೆ, ಮುಂದೆ ಕಟ್ಟೋಂಥ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟ? ಕಟ್ಬೋದು, ನಂಬಿಕೆ ಇಟ್ಟು. ಲೇಟ್ ಆದ್ರೂ ಬರುತ್ತೆ, ಪ್ರಾಡಕ್ಟ್ ಅಂತೂ ಬಂದೇ ಬರುತ್ತೆ ಅನ್ನೋದು. ಓಕೆ ಮೇಡಮ್, ನೀವೇನೆಲ್ಲ ಒಂದು 1000 ರೂಪಾಯಿ ಸೇವಿಂಗ್ಸ್ ಮಾಡ್ತೀರಾ, ನಿಮ್ಮ ಮನೆಗೆ ಒಂದು ಪ್ರಾಡಕ್ಟ್ನ ಡೆಲಿವರಿ ಕೊಡುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಮತ್ತು ಏನು ಗಿವ್ ಅವೇ ಹೊಡೆದಿರುತ್ತೆ ಅದನ್ನು ತಲುಪಿಸೋಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಸರ್.